ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಬೆಂಗಳೂರಿಗೆ ಶರಾವತಿ ನದಿ ನೀರು ಹರಿಸುವ ಹಾಗೂ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಹೊನ್ನಾವರದ ಶರಾವತಿ ಉಳಿಸಿ ಹೋರಾಟ ಸಮಿತಿ ಮತ್ತು ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳ ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರ ಪಕ್ಷಾತೀತ ಸಭೆಯನ್ನು ಹೊನ್ನಾವರ ನಗರದ ಸೋಷಿಯಲ್ ಸಭಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ನಿಯೋಗ ಮತ್ತು ವಿವಿಧ ತಜ್ಞರು ಈ ಸಭೆಯಲ್ಲಿ ಉಪಸ್ಥಿತರಿದ್ದು, ಈ ಯೋಜನೆ ಜಾರಿಯಾಗುವುದರಿಂದ ಉಂಟಾಗುವ ಅನಾನುಕೂಲತೆಯ ಬಗ್ಗೆ ವಿವರಿಸಿದರು. ಶರಾವತಿ ನದಿಯಿಂದ ಬೆಂಗಳೂರಿಗೆ ಕುಡಿಯುವ ನೀರು ಒಯ್ಯುವ ಮತ್ತು ಶರಾವತಿ ಪಂಪ್ಡ್ ವಿದ್ಯುತ್ ಯೋಜನೆಯ ಸಾಧಕ ಬಾಧಕಗಳ ಕುರಿತು ತಜ್ಞರು ಮಾಹಿತಿ ನೀಡಿದರು. ಸಾಗರ ಮತ್ತು ಹೊನ್ನಾವರದ ಶರಾವತಿ ಉಳಿಸಿ ಹೋರಾಟ ಸಮಿತಿ ಪ್ರಮುಖರು ಮಾತನಾಡಿದರು. ಉದ್ದೇಶಿತ ಯೋಜನೆಗಳ ವಿರುದ್ಧ ಪಕ್ಷಾತೀತವಾಗಿ ಚರ್ಚಿಸಿ ಜನಜಾಗೃತಿ ಮೂಡಿಸುವ ಬಗ್ಗೆ ಮತ್ತು ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಕಾರ್ಯಕ್ರಮ ರೂಪಿಸಲು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಶಿವಮೊಗ್ಗ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಖಿಲೇಶ್ ಚಿಪಗಿ ಮಾತನಾಡಿ, 2 ಯೋಜನೆಯಿಂದ ಹಾನಿಯೇ ಹೊರತು ಯಾವ ಲಾಭವೂ ಇಲ್ಲ. ಶರಾವತಿ ಕಣಿವೆ ಮೇಲೆ ದೊಡ್ಡ ದೌರ್ಜನ್ಯ ನಡೆಯುತ್ತಿದೆ. ಇದು ದೇಶದ ಆಸ್ತಿ. ಇದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಇದರಿಂದ ಹಾನಿಯೇ ಹೊರತು ಯಾವ ಲಾಭವೂ ಇಲ್ಲ. ಇಂತಹ ಯೋಜನೆಗೆ 2017ರಲ್ಲಿ 4,000 ಕೋಟಿ ವೆಚ್ಚವನ್ನು ನಿರ್ಮಿಸಿದೆ. ಆಮೇಲೆ ಅದು ಈ ಯೋಜನಾ ಪೂರ್ವೋತ್ತರ ಯೋಜನಾ ಅಲ್ಲಿ 4,000 ಕೋಟಿ ಕೇಳಿದೆ. ಒಂದು 2024 ಬರೋದಕ್ಕೆ 8,500 ರೂಪಾಯಿ. ಅರಣ್ಯ ಇಲಾಖೆಗೆ ಶರಾವತಿ ಅಭಯಾರಣ್ಯದ ಕೇಂದ್ರ ಭಾಗಗಳು ಅಲ್ಲಿ ಸಿಂಗಡಿಗರ ಅಕ್ಕವರು ಮುಂದೆ ಗೊತ್ತೇ ಇದೆ. ಆಮೇಲೆ ಡೈಟಿಂಗ್ ಹಾಕಲಿಲ್ಲ ಅಥವಾ ದೊಡ್ಡಪೇಟೆ ಅನ್ನೋದು ಅಪೂರ್ವವಾಗಿ ಈ ಪ್ರಪಂಚದಲ್ಲಿ ಪಶ್ಚಿಮಘಟ್ಟಕ್ಕೆ ಸೀಮಿತವಾದ ಕೆಲವು ಪ್ರಭೇದಗಳಿದ್ದಾರೆ. ಅವರ ಕೇಂದ್ರ ಸ್ಥಾನ, ಅವುಗಳ ಆವಾಸ ಸ್ಥಾನ. ಅಂತಹ ಬುದ್ಧವನ್ನು ಬರಬೇಕಾದ್ರೆ ಅರಿವು ಮಾಡ್ಕೊಂಡು ಅಂತಹ ಬಗ್ಗಿಸಲಾದ ಬುದ್ಧವನ್ನು ಇವರು ತೆಗೆದುಕೊಳ್ತಾರೆ. ಅದರೊಳಗೆ ಅಂತರ್ಗತವಾಗಿ ಕೈಗಳನ್ನು ತಿಳಿಸ್ತಾರೆ, ತಾಯಿಯ ಗರ್ಭವನ್ನು ಬರೀತಾರೆ, ಅದರಿಂದ ಬುದ್ಧನ ಪಡಿತಾರೆ ಅಂತ ಎಷ್ಟು ದೊಡ್ಡ ದೌರ್ಜನ್ಯ ಶರಾವತಿ ಕಣಿವೆಯ ಮೇಲೆ ಇನ್ಯಾರು ಬಹುಶಃ ಯೋಜನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಹೊನ್ನಾವರದ ಇಡೀ ವ್ಯವಸ್ಥೆ ಏನಿದೆ, ಇವತ್ತಿನ ವ್ಯವಸ್ಥೆ ಅದು ಕುಸಿದು ಹೋಗುತ್ತೆ. ನಿಮ್ಮಲ್ಲಿ ನಾವು ಪ್ರಜಾವಣೆಯಲ್ಲಿ ಲೇಖನ ಕೂಡ ಬರುತ್ತೆ. ಆ ಎಲೆ 1 ಗಂಟೆ 4 ಗಂಟೆ 5 ಗಂಟೆ ಜಾಗದಲ್ಲಿ ಸಿಹಿ ನೀರನ್ನು ಬಳಸಿ ಅದಕ್ಕೆ ಎಲೆ ಕಾಡಿಸಿ. ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಹರ್ತಾಳು ಹಾಲಪ್ಪ ಮಾತನಾಡಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯ ನೀರನ್ನು ಪೂರ್ವಾಭಿಮುಖವಾಗಿ ತೆಗೆದುಕೊಂಡು ಹೋಗಬಾರದು ಎನ್ನುವ ನೀತಿ ಇದೆ. 30 ಟಿಎಂಸಿ ನೀರನ್ನು 3,000 ಅಡಿ ಎತ್ತರಕ್ಕೆತ್ತಿ ಗುಡ್ಡಗಾಡುಗಳನ್ನು, ಕಣಿವೆಗಳನ್ನು ಅಗೆದು ಪೈಪ್ಲೈನ್ ಮಾಡಬೇಕಾಗುತ್ತದೆ. ಇದು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ. ಸಮುದ್ರದ ನೀರು ಹಿಂದಕ್ಕೆ ಬರುವುದರಿಂದ ರೈತರ ಹೊಲಗದ್ದೆಗಳು ಹಾಳಾಗುತ್ತದೆ. ಇದು ಕಾರ್ಯಸಾಧು ಯೋಜನೆಯಲ್ಲ. ಇದನ್ನು ತಡೆಯಲು ಮಲೆನಾಡಿನ ಜನ ಪಕ್ಷಾತೀತವಾಗಿ ಕೈಜೋಡಿಸಬೇಕೆಂದರು. ಕುಡಿಯುವ ನೀರಿಗಾಗಿ ಬೆಂಗಳೂರಿಗೆ ತಗೊಂಡು ಹೋಗಬೇಕು 30ರಿಂದ 40 ಟಿಎಂಸಿ ನೀರನ್ನು ಅಂತೇಳಿ ಒಂದು ಯೋಜನೆಯನ್ನು ಮಾಡಿ ಅದರ ಪೂರ್ಣ ಪ್ರಮಾಣದ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಲಿಕ್ಕೆ ಒಂದು ಸಂಸ್ಥೆಗೆ 73 ಲಕ್ಷ ರೂಪಾಯಿಗೆ ಟೆಂಡರ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ನಾವು ಹೇಳ್ತಾ ಇದ್ದೀವಿ ಮತ್ತು ಇಡೀ ನಾಡಿನ ಜನ, ಮಲೆನಾಡಿನ ಜನ, ಪಶ್ಚಿಮ ಘಟ್ಟದ ಜನ ಹೇಳ್ತಾರೆ, ಪಶ್ಚಿಮಾಭಿಮುಖವಾಗಿ ಹರಿಯುವ ಯಾವುದೇ ನದಿಯ ನೀರನ್ನು ಪೂರ್ವಾಭಿಮುಖವಾಗಿ ತಿರುಗಿಸಬಾರದು, ತಗೊಂಡು ಹೋಗಬಾರದು ಅನ್ನೋದು ಒಂದು ನೀತಿ. ಅದು ಆ ನೀತಿ ಇದೆ ಮತ್ತು ಪರಿಸರದ ಮೇಲೆ ಮಾರಕ ಆಗ್ತದೆ. 30 ಟಿಎಂಸಿ ನೀರು, 30ರಿಂದ 40 ಟಿಎಂಸಿ ನೀರು ತಗೊಂಡು ಹೋಗೋದು ಕಾರ್ಯಸಾಧುವಲ್ಲ. ಮತ್ತು 3,000 ಅಡಿ ಎತ್ತರದಲ್ಲಿದೆ, 2,800 ಅಡಿ ಎತ್ತರದಲ್ಲಿ ಬೆಂಗಳೂರಿದೆ. ನಮ್ಮ ಮಲೆನಾಡಿಗೆ ಹೋಲಿಸ್ಕೊಂಡ್ರೆ ಶರಾವತಿಯ ಟೇಲ್ ರೇಸಿಗೆ ಅಂತ ಹೇಳಿದ್ರೆ ಸುಮಾರು 2,800 ಅಡಿ ನೀರನ್ನು 30 ಟಿಎಂಸಿ ನೀರು ಎತ್ತಲಿಕ್ಕೆ ಸಾಧ್ಯವ? ಮತ್ತು ಶರಾವತಿ ಟೇಲ್ ರೇಸಿಂದ ಗುಡ್ಡ ಬೆಟ್ಟಗಳನ್ನು, ಕಣಿವೆಗಳನ್ನು ಬಗೆದು ನೀರನ್ನು ಪೈಪ್ಲೈನನ್ನು ಹಾಕಿ ನೀರು ತೆಗೆದು ಹೋಗಲಿಕ್ಕೆ ಸಾಗುವ ಅಲ್ಲ. ಅಷ್ಟೇ ಅಲ್ಲ, ಮತ್ತು ಪರಿಸರದ ಮೇಲೆ ಮಾರಕವಾದ ಪರಿಣಾಮ ಬೀರ್ತದೆ. ಪರಿಸರ ಹಾಳಾಗೋದ್ರ ಜೊತೆಗೆ ಮಲೆನಾಡು ಹಾಳಾಗೋದ್ರ ಜೊತೆಗೆ ರೈತರ ಹೊಲಗದ್ದೆಗಳು ಹಾಳಾಗೋದ್ರ ಜೊತೆಗೆ ಪೈಪ್ಲೈನ್ ತೊಗೊಂಡು ಹೋಗ್ಬೇಕಲ್ಲ 30 ಟಿಎಂಸಿ ನೀರನ್ನ. ಜೊತೆಗೆ
ಸಮುದ್ರದಲ್ಲಿ ನೀವು ಹೋಗ್ತಕ್ಕಂಥ ನೀರನ್ನು ತಡೆದ್ರೆ ಸಮುದ್ರದ ನೀರು ಹೊಳೆಯಲ್ಲಿ ವಾಪಸ್ ಬರ್ತದೆ, ಹಿಂದಕ್ಕೆ ಬರ್ತದೆ, ಮಲೆನಾಡ ಒಳಗೆ ನುಗ್ತದೆ. ಈಗಾಗಲೇ 10-20 ಅಡಿ ಬಂದಿದೆ, ಕಿಲೋಮೀಟರ್ ಬಂದಿದೆ ಅನ್ನೋ ವರದಿ ಇದೆ. ಉಪ್ಪು ನೀರು ಬಂದರೆ ಕುಡಿಯುವ ನೀರಿನ ಕಥೆ ಏನು? ಇದು ಕಾರ್ಯಸಾಧ್ಯ ಯೋಜನೆ ಅಲ್ಲ ಅಂತೇಳಿ ಹೋರಾಟವನ್ನು ಸಾಗರದಲ್ಲೂ ರೂಪಿಸಿದ್ದೇವೆ, ಇಲ್ಲೂ ಕೂಡ ರೂಪಿಸ್ಕೊಂಡಿದ್ದಾರೆ. ಅದ್ರ ಜೊತೆ ನಾವು ಸಂಪರ್ಕ ಸಾಧಿಸಿದ್ದೇವೆ, ಇದನ್ನು ತಡೆಯೋ ಪ್ರಯತ್ನ ಮಾಡ್ತೇವೆ. ಇಡೀ ಮಲೆನಾಡಿನ ಜನ ಇದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ನಾವು ಕಳಕಳಿಯಿಂದ ವಿನಂತಿ ಮಾಡಿದ್ದೇವೆ. ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ, ಪಕ್ಷಾತೀತ ಸಮಿತಿ. ಇದು ಎಲ್ಲ ಜಾತಿಯರು, ಧರ್ಮದವರು, ಪಕ್ಷದವರು ಇರ್ತಾರೆ. ನಾವಂತೂ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ಶಿವಮೊಗ್ಗ ಮತ್ತು ಕಾರವಾರ ಜಿಲ್ಲೆ ಮಟ್ಟಿಗೆ ನಮ್ಮ ಪಕ್ಷವೂ ಕೂಡ ಇದನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ. ಈಗ ಸರ್ಕಾರ ಹೊನ್ನಾವರ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚ್ರೇಕರ್, ಯೋಗೀಶ್ ರಾಯ್ಕರ್ ಉಪ್ಪೋಣಿ, ವಿನೋದ್ ನಾಯ್ಕ್ ಮಾವಿನೊಳೆ, ವಿದ್ಯುತ್ ಶಕ್ತಿ ಸಲಹೆಗಾರ ಶಂಕರ್ ಶರ್ಮಾ, ಉಮಾ ಮಹೇಶ್, ಎಸ್ಡಿ ಹೆಗಡೆ, ಎನ್ಎಸ್ ಹೆಗಡೆ ಉಪಸ್ಥಿತರಿದ್ದರು. ಸಾಮಾಜಿಕ ಕಾರ್ಯಕರ್ತರು ಮತ್ತು ವಿವಿಧ ಸಮಾಜ ಸೇವಾ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಗುರುಕೃಪಾ ಸಹಕಾರಿ ಪತ್ತಿನ ಸಂಘವು 2023-24ನೇ ಸಾಲಿನಲ್ಲಿ 50 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು, ಸಂಘವು ಆರ್ಥಿಕವಾಗಿ ಪ್ರಗತಿಯತ್ತ ಮುನ್ನುಗ್ಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಹೇಳಿದರು. ಅವರು ಭಟ್ಕಳದ ಗೋಪಾಲಕೃಷ್ಣ ಸಭಾಭವನದಲ್ಲಿ ನಡೆದ ವಾರ್ಷಿಕ ಷೇರುದಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಸಂಘವು 53.63 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ. ಸಂಘದಲ್ಲಿ 44.4 ಲಕ್ಷ ಷೇರು ಬಂಡವಾಳ ಇದ್ದು, ಕಳೆದ ಸಾಲಿನಲ್ಲಿ ಸದಸ್ಯರಿಂದ 41.27 ಕೋಟಿ ಠೇವಣಿಯನ್ನು ಸಂಗ್ರಹಿಸಲಾಗಿದೆ. ಸಂಘವು ತನ್ನ ಸದಸ್ಯರಿಗೆ 41.97 ಕೋಟಿ ಸಾಲವನ್ನು ವಿತರಿಸಿದ್ದು, ವಸೂಲಿ ಪ್ರಮಾಣ 90% ಎಂದರು. ಸಂಘವು ಕಳೆದ 2 ವರ್ಷಗಳಲ್ಲಿ ಮಹಿಳಾ ಸಂಘದ ಸದಸ್ಯರಿಗೆ 5.79 ಕೋಟಿ ಸಾಲ ವಿತರಿಸಿದ್ದು, ವಸೂಲಿ ಪ್ರಮಾಣ 100% ಎಂದರು. ಸಂಘದಲ್ಲಿ 4.85 ಕೋಟಿ ಸ್ವಂತ ಬಂಡವಾಳ ಹೊಂದಿದ್ದು, ಸಂಘವು ಆರ್ಥಿಕವಾಗಿ ಸದೃಢವಾಗಿದೆ ಎಂದ ಅವರು, ಸಂಘವು ಹೊಸದಾಗಿ ಆರಂಭ ಮಾಡಿದ್ದ ಮಂಕಿಯ ಚಿತ್ತಾರ ಹಾಗೂ ಸರ್ಪನಕಟ್ಟೆಯ ಶಾಖೆಯು ಈ ಬಾರಿ ಗ್ರಾಹಕರ ಸಹಕಾರದಿಂದ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಷೇರುದಾರ ಸದಸ್ಯರಿಂದ ಬಂದ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸುವಂತೆ ಕೋರಿಕೊಂಡರು. ಸಂಘದ ಉಪಾಧ್ಯಕ್ಷ ಕುಮಾರ್ ನಾಯ್ಕ್, ನಿರ್ದೇಶಕರಾದ ಸುರೇಶ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ಹರೀಶ್ ನಾಯ್ಕ್, ಶಬರೀಶ್ ನಾಯ್ಕ್, ಸತೀಶ್ ನಾಯ್ಕ್, ಸುರೇಶ್ ಮೊಗೇರ್, ಜಯಂತ್ ಗೊಂಡ, ಭಾರತಿ ನಾಯ್ಕ್, ವಿಜಯ್ ನಾಯ್ಕ್ ಹಾಗೂ ಪ್ರಧಾನ ವ್ಯವಸ್ಥಾಪಕ ವಾಸು ನಾಯ್ಕ್ ಇದ್ದರು. ಕುಮಟಾ ಪಟ್ಟಣದ ಕುಟುಂಬ ಕಲ್ಯಾಣ ಯೋಜನೆ ಕಚೇರಿ, ಹೈಟೆಕ್ ಡಯಾಗ್ನೋಸ್ಟಿಕ್ ಮತ್ತು ಡಾಕ್ಟರ್ ಹಳ್ಕಾರ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಕಾರದೊಂದಿಗೆ ಕುಟುಂಬ ಕಲ್ಯಾಣ ಯೋಜನೆ ವತಿಯಿಂದ ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ ಜಾಗೃತಿ ಮತ್ತು ತಪಾಸಣಾ ಶಿಬಿರ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿದ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಜಿಜಿ ಹೆಗಡೆ ಇವರು ಮಾತನಾಡಿ, ಗರ್ಭಕಂಠ ಕ್ಯಾನ್ಸರ್ ಉಂಟಾಗಲು ಕಾರಣ, ಅದರ ಪರಿಣಾಮ ಹಾಗೂ ಅದರ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದರು. ಕುಟುಂಬ ಕಲ್ಯಾಣ ಯೋಜನೆಯ ವೈದ್ಯಾಧಿಕಾರಿ ಡಾಕ್ಟರ್ ಅನುರಾಧ ಕೆಸಿ ಅವರು ಸ್ತನ ಕ್ಯಾನ್ಸರ್ ಸ್ವಯಂ ಗುರುತಿಸಿಕೊಳ್ಳುವಿಕೆಯ ವಿಧಾನ ಹಾಗೂ ಚಿಕಿತ್ಸೆಯ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಅಶೋಕ್ ಕೆ ಭಟ್ ಹಳ್ಕಾರ್ ಮಾತನಾಡಿ, ಇಂತಹ ಆರೋಗ್ಯ ಶಿಬಿರಗಳ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ರೋಟರಿ ಕ್ಲಬ್ ಅಧ್ಯಕ್ಷರಾದ ಅತುಲ್ ವಿ ಕಾಮತ್ ಅವರು ಕಾರ್ಯಕ್ರಮದ ಮಹತ್ವದ ಕುರಿತು ವಿವರಿಸಿದರು. ಕೂರ್ ಸಂಸ್ಥೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಪೂರ್ಣಿಮಾ ಎಸ್ ಗೌಡ ಕಾರ್ಯಕ್ರಮದ ಬಗ್ಗೆ ಮತ್ತು HIV ಸೋಂಕಿನ ಬಗ್ಗೆ ಮಾಹಿತಿ ನೀಡಿದರು. ಶಾಖಾ ವ್ಯವಸ್ಥಾಪಕರಾದ ಸಂತಾನ್ ಲೂಯಿಸ್ ಸ್ವಾಗತಿಸಿ ಕಾರ್ಯಕ್ರಮಾಧಿಕಾರಿ ಮೈತ್ರಿ ಪಿ ಮಡಿವಾಳ್ ವಂದಿಸಿದರು. ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಮಹಿಳೆಯರ ಗರ್ಭಕಂಠ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ತಪಾಸಣೆ ನಡೆಸಲಾಯಿತು. ದೇಶದಲ್ಲಿ ಸಂವಿಧಾನ ವಿರೋಧಿಗಳು ಸುಳ್ಳು ಸಂದೇಶವನ್ನು ರವಾನಿಸಿ ಒಡಕು ಮೂಡಿಸುವ ಕಾರ್ಯ ಕಳವಳಕಾರಿಯಾಗಿದೆ ಎಂದು ರಾಜ್ಯದ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಹೊನ್ನಾವರ ಪ್ರಭಾತ್ ನಗರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾವು ನಮ್ಮ ಬದುಕು ಕಟ್ಟಿಕೊಳ್ಳಲು ನಮ್ಮ ಸಂವಿಧಾನದಿಂದ ಸಾಧ್ಯವಾಗಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಿಂದ ಈ ದೇಶದಲ್ಲಿ ತೊಂದರೆಯಾಗುತ್ತಿದೆ ಎಂದು ಸುಳ್ಳು ಸಂದೇಶವನ್ನು ವಿರೋಧಿಗಳು ಹಬ್ಬಿಸುತ್ತಿದ್ದಾರೆ. ಶಾಲೆಯಲ್ಲಿ ಪ್ರತಿದಿನ ಸಂವಿಧಾನದ ಬಗ್ಗೆ ಪಾಠ ಹೇಳುವಂತಾಗಬೇಕು. ಪ್ರತಿಯೊಬ್ಬರೂ ಸ್ವಚ್ಛತೆಯ ಬಗ್ಗೆ ಕಾಳಜಿಯನ್ನು ಹೊಂದಿರಬೇಕು. ಸ್ವಚ್ಛತೆ ಇದ್ದಲ್ಲಿ ಸ್ವಾಸ್ಥ್ಯ ಸಮಾಜ ಸಾಧ್ಯವಾಗುವುದು ಎಂದರು.
ಉಪನ್ಯಾಸಕರಾಗಿ ಪಾಲ್ಗೊಂಡಿದ್ದ ಪ್ರಾಂಶುಪಾಲ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ವಸ್ತ್ರದ ಮಾತನಾಡಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಗತ್ತಿಗೆ ಮಾದರಿಯಾಗಿದೆ. ಸಂವಿಧಾನದ ಆಶಯದಂತೆ ಎಲ್ಲರೂ ನಡೆದುಕೊಳ್ಳಬೇಕು ಎಂದು ಸಂವಿಧಾನದ ಕೊಡುಗೆಗಳ ಕುರಿತು ವಿವರಿಸಿದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಪ್ರಾಸ್ತಾವಿಕ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 253 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ರಚನೆ ಮಾಡಲಾಗಿದ್ದು, ಹಳಿಯಾಳದ ಮಾವಿನಕೊಪ್ಪದಿಂದ ಭಟ್ಕಳದವರೆಗೆ 153 ಕಿಲೋಮೀಟರ್ ಮಾನವ ಸರಪಳಿ ರಚನೆ ಮಾಡಲಾಗಿದೆ. ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಸದಸ್ಯರು, ವಿದ್ಯಾರ್ಥಿಗಳು ಸೇರಿ 80,000ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ದಾರೆ. ನಮ್ಮ ಸಂವಿಧಾನದಲ್ಲಿರುವ ಆಶಯ ಮತ್ತು ಮೌಲ್ಯವನ್ನು ತಿಳಿಯುವ ಮತ್ತು ಗೌರವಿಸುವ ದಿನವಾಗಿ ಆಚರಿಸುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಸಂವಿಧಾನದ ಪ್ರಸ್ತಾವನೆ ಬೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗೆ ಕರೆ ನೀಡಿದರು. ವಿವಿಧ ವೇಷಭೂಷಣಗಳ ಮೂಲಕ ಜಿಲ್ಲೆಯ ಕಲೆ, ಸಂಸ್ಕೃತಿ ಪ್ರದರ್ಶನ ಮಾಡಲಾಯಿತು. ಪ್ರಜಾಪ್ರಭುತ್ವ ಪರವಾದ ಗೀತ ಗಾಯನ ನಡೆಯಿತು. ಮಾನವ ಸರಪಳಿ ನಡೆಸಿ ಪ್ರಜಾಪ್ರಭುತ್ವ ಪರ ಘೋಷಣೆ ಕೂಗಲಾಯಿತು. ಪಟ್ಟಣದ ಗೇರ್ಸೊಪ್ಪ ವೃತ್ತದ ಬಳಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಿದರು. ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಮಕ್ಕಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ವೇಳೆ ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಅಡಿಷನಲ್ ಎಸ್ಪಿ ಜಯಕುಮಾರ್, ಭಟ್ಕಳ ಎಸಿ ಡಾಕ್ಟರ್ ನಯನ, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್, ಡಿಡಿಪಿಐ ಲತಾ ನಾಯಕ್, ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಇತರರು ಇದ್ದರು. ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿಯ ಕುರಿತು ಸರ್ಕಾರಕ್ಕೆ ಗಂಭೀರತೆಯ ಅರಿವಿದೆ. ಸರ್ಕಾರದ ನಿಲುವು ಜನಪರವಾಗಿರುವುದು ಅಲ್ಲದೆ ಕರಡು ಕಸ್ತೂರಿ ರಂಗನ್ ವರದಿ ವಿರೋಧಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಹೇಳಿದರು. ಸೆಪ್ಟೆಂಬರ್ 19ರಂದು ಕಸ್ತೂರಿ ರಂಗನ್ ವರದಿ ಕುರಿತು ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ಸಭೆ ಹಾಗೂ ಸೆಪ್ಟೆಂಬರ್ 25ರಂದು ರಾಜ್ಯ ಸರ್ಕಾರಿ ವರದಿಯ ಕುರಿತು ನಿಲುವು ಪ್ರಕಟಿಸುವುದರಿಂದ ಅರಣ್ಯವಾಸಿಗಳ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಚಿವರ ಹೊನ್ನಾವರ ತಾಲೂಕಿನ ಕಚೇರಿಯಲ್ಲಿ ನಿಯೋಗ ಭೇಟಿಯಾಗಿ ಮನವಿ ನೀಡಿ ಹೇಳಿದರು. ಕಸ್ತೂರಿ ರಂಗನ್ ವರದಿ ಸಚಿವ ಸಂಪುಟ ಉಪಸಮಿತಿ ಸದಸ್ಯರು ಆಗಿರುವ ಸಚಿವರು ವರದಿ ತಿರಸ್ಕರಿಸಲು ತೀವ್ರ ಒತ್ತಡ ರಾಜ್ಯಾದ್ಯಂತ ಇದ್ದು, ವರದಿ ತಿರಸ್ಕರಿಸಲು ಒತ್ತಡ ತರಲಾಗುವುದು ಎಂದು ಅವರು ನಿಯೋಗಕ್ಕೆ ಭರವಸೆ ನೀಡಿದರು. ಉತ್ತರ ಕನ್ನಡದಲ್ಲಿ ವರದಿಯಿಂದ ಜನರ ಮೂಲಭೂತ ಸೌಕರ್ಯ ಮತ್ತು ಅರಣ್ಯವಾಸಿಗಳ ಹಕ್ಕಿಗೆ ಆತಂಕ ಉಂಟಾಗುವುದು ಎಂದು ಅವರು ತಿಳಿಸಿದರು. ಚರ್ಚೆಯಲ್ಲಿ ಪ್ರಧಾನ ಸಂಚಾಲಕ ಜೆಎಂ ಶೆಟ್ಟಿ ಮಾತನಾಡಿ, ವರದಿ ಜಾರಿಯಿಂದ ಜನರ ಸ್ವಾತಂತ್ರ್ಯಕ್ಕೆ ಬಾಧಕ ಉಂಟಾಗುವುದು ಎಂದು ಅವರು ಹೇಳಿದರು. ನಿಯೋಗದಲ್ಲಿ ಪದಾಧಿಕಾರಿಗಳಾದ ದೇವರಾಜ್ ಗೊಂಡ, ಬಾಲಚಂದ್ರ ಶೆಟ್ಟಿ ಅಚವೆ, ಮಹಾಬಲೇಶ್ವರ್ ನಾಯ್ಕ್ ಬೇಡ್ಕಣಿ, ಸಂಕೇತ್ ಹೊನ್ನಾವರ್, ದಿನೇಶ್ ನಾಯ್ಕ್ ಸಿದ್ದಾಪುರ್, ವಿನೋದ್ ನಾಯ್ಕ್ ಎಲ್ಕೊಟಗಿ, ಚಂದ್ರು ಬೆಳಕೆ, ಸುರೇಶ್ ಕರ್ನ್ಕಾಲ್, ಅಯ್ಯಬ್ ಉಮ್ಮರ್ ಬೆಟ್ಕುಳಿ, ಜಿಕೆ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದ್ದು, ಸ್ಯಾಟಲೈಟ್ ಚಿತ್ರಣದ ಮೂಲಕ ತಯಾರಿಸಿದ ವರದಿಯು ವಾಸ್ತವಿಕ ಮತ್ತು ನೈಜತೆಯ ಚಿತ್ರಣಕ್ಕೆ ವ್ಯತಿರಿಕ್ತವಾಗಿದೆ. ಅಲ್ಲದೆ ಗ್ರಾಮದ 20ಕ್ಕಿಂತ ಹೆಚ್ಚು ಭೌಗೋಳಿಕ ಪ್ರದೇಶ, ಜೀವಿ ವೈವಿಧ್ಯ ಪರಿಸರ ಸೂಕ್ಷ್ಮವಾಗಿರುವ ಮಾನದಂಡದ ಅಡಿಯಲ್ಲಿ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿರುವುದು ಅವೈಜ್ಞಾನಿಕ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಚರ್ಚೆಯ ಸಂದರ್ಭದಲ್ಲಿ ಹೇಳಿದರು. 2023ನೇ ಸಾಲಿನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪ್ರಕಟವಾಗಿದ್ದು, ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಭಾಗವತರಾದ ಕಡ್ತೋಕಾದ ಗೋಪಾಲಕೃಷ್ಣ ಶಂಕರ್ ಭಟ್ ಇವರಿಗೆ ಪ್ರಶಸ್ತಿ ಘೋಷಣೆಯಾಗಿದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಮಾಹಿತಿ ನೀಡಿ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾಹಿತಿ ನೀಡಿದ್ದು, ನವೆಂಬರ್ ತಿಂಗಳಲ್ಲಿ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುವುದು. ಈ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಹಾಗೂ ಫಲಕಗಳನ್ನು ಒಳಗೊಂಡಿದೆ ಎಂದು ಶಿವರಾಮ್ ಶೆಟ್ಟಿ ಹೇಳಿದ್ದಾರೆ. ಎಳೆಯ ಮನಸ್ಸಿನಿಂದಲೂ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿ
16ನೇ ವಯಸ್ಸಿನಲ್ಲಿ ಯಕ್ಷಗಾನ ಕಲಿಕೆ ಪ್ರಾರಂಭಿಸಿದ್ದಾರೆ. ಯಕ್ಷಗಾನ ಶಾಲೆಯಲ್ಲಿ ಯಕ್ಷಗಾನದ ಸುಪ್ರಸಿದ್ಧ ಭಾಗವತರಾದ ಕೃಷ್ಣ ಭಾಗವತ್ ಕಡತೋಕ ಇವರಲ್ಲಿ ಭಾಗವತಿಕೆಯ ಅಭ್ಯಾಸ ಪ್ರಾರಂಭಿಸಿ ಯಕ್ಷಗಾನ ಶಾಲೆಯಲ್ಲಿಯೂ ಮನೆಯಲ್ಲಿಯೂ ಅವರಿಂದಲೇ ತರಬೇತಿ ಹಾಗೂ ವಿಶೇಷ ಮಾರ್ಗದರ್ಶನ ಪಡೆದರು. ಯಕ್ಷಗಾನ ಕಲಿಕೆ ನಿಲ್ಲಿಸಿದಾಗ ಪಿ.ವಿ. ಹಾಸ್ಯಗಾರ್ ಕರ್ಕಿ ಇವರ ಪ್ರೇರಣೆಯಿಂದ ಹಿರಿಯ ಮದ್ದಲೆ ವಾದಕರಾದ ಮಹಾಬಲೇಶ್ವರ್ ಭಟ್, ಧರ್ಮಶಾಲಾ ಇವರ ಸಹಯೋಗ ಹಾಗೂ ಮಾರ್ಗದರ್ಶನದಲ್ಲಿ ಭಾಗವತಿಕೆಯಲ್ಲಿ ವಿಶೇಷವಾದ ಪರಿಣತಿ ಪಡೆದು ಕಲಾವಿದರಾದರು. ಶ್ರೀ ದುರ್ಗಾಂಬಾ ಪ್ರಸಾದಿತ ಯಕ್ಷಗಾನ ಮಂಡಳಿ ಇದರ ಮುಖ್ಯ ಭಾಗವತರಾಗಿ ಕಾರ್ಯನಿರ್ವಹಣೆ ಹೊಂದಿದ್ದಾರೆ. ದಿವಂಗತ ಪಿ.ವಿ. ಹಾಸ್ಯಗಾರ್, ನಾರಾಯಣ್ ಹಾಸ್ಯಗಾರ್, ಕೆ.ವಿ. ಹಾಸ್ಯಗಾರ್, ಸತ್ಯ ಹಾಸ್ಯಗಾರ್, ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಶ್ರೀಪಾದ್ ಹೆಗಡೆ ಹಡಿನ್ಬಾಳ್ ಮೊದಲಾದ ಹಿರಿಯ ಕಲಾವಿದರಿಗೆ ಸಮರ್ಥವಾದ ಭಾಗವತಿಕೆ ಮಾಡಿದ ಅನುಭವವುಳ್ಳವರಾಗಿದ್ದರು. ಇವರು ಭಾಗವತರಾಗಿ ಮುಂದುವರಿಯುವಲ್ಲಿ ಪ್ರೇರಕರಾಗಿ ಎಂ.ಕೆ. ಭಟ್ ಜೋಗಿಮನೆ ಅವರಾಗಿದ್ದರು. ಸಹಾಯಧನ ಪಡೆಯುವ ಶಾಲಾ ನೌಕರರ ಪತ್ತಿನ ಸಹಕಾರಿ ಸಂಘ ಹೊನ್ನಾವರ ಇವರ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಇದೀಗ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕಸ್ತೂರಿ ರಂಗನ್ ವರದಿ ಆಧರಿಸಿ ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ವಲಯ ಪ್ರದೇಶದ ಕರಡು ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಅಂತಿಮ ಗಡುವು ಸೆಪ್ಟೆಂಬರ್ 30 ನಿಗದಿಗೊಳಿಸಿರುವ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶದ ಜನಪ್ರತಿನಿಧಿಗಳ ಮತ್ತು ಸಚಿವರ ವಿಶೇಷ ಸಭೆ ಬೆಂಗಳೂರಿನಲ್ಲಿ ಸಭೆಯ ತೀರ್ಮಾನವನ್ನು ಅಭಿಪ್ರಾಯವನ್ನು ನಿಗದಿಗೊಳಿಸಿದ್ದು ಕೇಂದ್ರ ಸರ್ಕಾರಕ್ಕೆ ಪೂರ್ವ ತಯಾರಿ ಜರುಗಲಿದೆ ಎಂದು ರವೀಂದ್ರ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕರಡು ಕಸ್ತೂರಿ ರಂಗನ್ ವರದಿಯ ಜಾರಿಗೆ ಸಂಬಂಧಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 10 ವರ್ಷದಿಂದ ವರದಿ ಅನುಷ್ಠಾನಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ. ಜಿಲ್ಲಾ ಪಂಚಾಯತ್, ವಿವಿಧ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ವರದಿಗೆ ವಿರೋಧವಾಗಿ ಠರಾವು ಸ್ವೀಕರಿಸಲಾಗಿತ್ತು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು 1 ಲಕ್ಷ ಕುಟುಂಬಗಳಿಂದ ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪಣಾ ಪತ್ರ ಸಲ್ಲಿಸಲಾಗಿತ್ತು ಎಂದು ರವೀಂದ್ರ ನಾಯ್ಕ್ ಹೇಳಿದರು. ಅಲ್ಲದೆ ವಿಧಾನಸಭಾ ಅಧಿವೇಶನದಲ್ಲಿಯೂ ಸರ್ವಾನುಮತದಿಂದ ಪಕ್ಷಾತೀತವಾಗಿ ತಿರಸ್ಕರಿಸಲು ತೀರ್ಮಾನಿಸಿ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ವರದಿಯೊಂದಿಗೆ ಕೇಂದ್ರ ಸರ್ಕಾರಕ್ಕೆ ವಿರೋಧ ಪ್ರಸ್ತಾವನೆ ಸಲ್ಲಿಸುವುದು ಅವಶ್ಯವಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ತೀರ್ಮಾನದ ಕುರಿತು ಸೂಕ್ಷ್ಮ ಪ್ರದೇಶದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿನ 9 ತಾಲೂಕುಗಳಲ್ಲಿ 604 ಹಳ್ಳಿಗಳು ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಜಿಲ್ಲೆಯ ಸುಮಾರು 138 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳು ಗುರುತಿಸುವಿಕೆಯಾಗಿರುವುದರಿಂದ ಜಿಲ್ಲೆಯ ಭೌಗೋಳಿಕವಾಗಿ 60% ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳುವುದರಿಂದ ಜಿಲ್ಲೆಯ ಸಂಪೂರ್ಣ ಜನಜೀವನದ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳ ಮೇಲೆ ತೀವ್ರತರದ ಪರಿಣಾಮ ಬೀರುವುದೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶ್ರೀ ಮಹಾಗಣಪತಿ ಮಹಾಸತಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸರ್ಪನಕಟ್ಟೆ ತಾಲೂಕು ಭಟ್ಕಳ ಉತ್ತರ ಕನ್ನಡ ಸಹಕಾರಿಯ 10ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ 16/9/2024 ಸಹಕಾರಿಯ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಸಹಕಾರಿಯ ಅಧ್ಯಕ್ಷರಾದ ಶ್ರೀ ಈರಪ್ಪ ಮಂಜಪ್ಪ ನಾಯ್ಕ್ ದರ್ಡಿಕರ್ ವಹಿಸಿದ್ದು, ಸರಕಾರಿಯ ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಷೇರುದಾರ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಸಹಕಾರಿಯು
1 ಡಿಸೆಂಬರ್ 2014 ಪ್ರಾರಂಭವಾಗಿ 10 ವರ್ಷಗಳನ್ನು ಪೂರೈಸುತ್ತಿದ್ದು, ಪ್ರತಿ ವರ್ಷವೂ ಲಾಭ ಗಳಿಸುತ್ತಿದ್ದು, ಪ್ರಗತಿಯೊಂದಿಗೆ ಮುಂದುವರಿಯುತ್ತಿದೆ. ಸಭೆಯಲ್ಲಿ ಅಧ್ಯಕ್ಷರಾದ ಶ್ರೀ ಈರಪ್ಪ ಎಂ ನಾಯ್ಕ್ ದರ್ಡಿಕರ್, ಉಪಾಧ್ಯಕ್ಷರಾದ ಎಂಜಿ ಅರುಣ್ ಕುಮಾರ್, ನಿರ್ದೇಶಕರುಗಳಾದ ಶ್ರೀಮತಿ ಜ್ಯೋತಿ ನಾಯ್ಕ್, ಮಂಜುನಾಥ್ ನಾಯ್ಕ್, ಉದಯ್ ನಾಯ್ಕ್, ಸುರೇಶ್ ನಾಯ್ಕ್, ವಿಶ್ವನಾಥ್ ಶೆಟ್ಟಿ, ಶ್ರೀಮತಿ ಸವಿತಾ ನಾಯ್ಕ್, ಶ್ರೀಮತಿ ಆಶಾ ನಾಯ್ಕ್, ನಾಗಪ್ಪ ನಾಯ್ಕ್, ಈಶ್ವರ್ ಮೊಗೇರ್, ಮಾದೇವ್ ನಾಯ್ಕ್, ಜಗದೀಶ್ ನಾಯ್ಕ್, ಜಗದೀಶ್ ಗೊಂಡ, ನವನೀತ್ ನಾಯ್ಕ್ ಉಪಸ್ಥಿತರಿದ್ದರು. ಹಿಂದಿನ ವಾರ್ಷಿಕ ಸರ್ವಸಾಧಾರಣ ಸಭೆಯ ನಡಾವಳಿಯನ್ನು ಮುಖ್ಯ ವ್ಯವಸ್ಥಾಪಕರಾದ ಕೃಷ್ಣ ಎಂ ನಾಯ್ಕ್ ಓದಿ ತಿಳಿಸಿದರು. ಪ್ರಧಾನ ಕಚೇರಿಯ ವ್ಯವಸ್ಥಾಪಕರಾದ ವಿಶ್ವನಾಥ್ ನಾಯ್ಕ್ ವಂದಿಸಿದರು. ಭಗವದ್ಗೀತೆ ಎಲ್ಲರ ಮನ ಮತ್ತು ಮನೆ ತಲುಪಬೇಕೆನ್ನುವ ಉದ್ದೇಶದಿಂದ ಅಭಿಯಾನವನ್ನು ಪ್ರಾರಂಭಿಸಿದ್ದು, ಈ ಸಲ 4ನೇ ವರ್ಷದ ಅಭಿಯಾನವನ್ನು ಭಟ್ಕಳ, ಹೊನ್ನಾವರ, ಕುಮಟಾ ಮತ್ತು ಬೈಂದೂರು ತಾಲೂಕಿನ ಆಯ್ದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ ಮತ್ತು ಕರಾವಳಿ ಭಾಗದ ಶಿಕ್ಷಣ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದೆ. ಒಟ್ಟು 33 ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 33 ಪ್ರಥಮ, 33 ದ್ವಿತೀಯ ಮತ್ತು 99 ತೃತೀಯ ಬಹುಮಾನವನ್ನು ನೀಡಲಿದ್ದು, ಬಹುಮಾನದ ಒಟ್ಟು ಮೊತ್ತ 1,48,500 ಆಗಲಿದೆ ಎಂದು ಭಟ್ಕಳ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ನಾಯಕ್ ಹೇಳಿದರು. ಅವರು ಭಟ್ಕಳ ಎಜುಕೇಶನ್ ಟ್ರಸ್ಟ್ ಮತ್ತು ಗಜಾನನ ಗಣಪತಿ ಕೊಲ್ಲೆ ರಾಯ್ಕರ್ ಫೌಂಡೇಶನ್ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ 2024 ಅನ್ನು ಉದ್ಘಾಟಿಸಿ ಮಾತನಾಡಿದರು. ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ ಭಟ್ಕಳ ಎಜುಕೇಶನ್ ಟ್ರಸ್ಟ್ ನ ಟ್ರಸ್ಟಿ ಮ್ಯಾನೇಜರ್ ರಾಜೇಶ್ ನಾಯಕ್ ಮಾತನಾಡುತ್ತಾ, ಈ ವರ್ಷದ ಅಭಿಯಾನದಲ್ಲಿ ಸುಮಾರು 400 ಶಾಲಾ ಕಾಲೇಜುಗಳ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಸ್ಪರ್ಧೆಯ ಮಾಹಿತಿ ನೀಡಲಾಗಿತ್ತು. ಈಗ ಸುಮಾರು 218 ಸಂಸ್ಥೆಗಳ 1,554 ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದು, ಪವಿತ್ರವಾದ ಭಗವದ್ಗೀತೆಯ ಸ್ಪರ್ಧೆಯನ್ನು ಅತ್ಯಂತ ಪಾರದರ್ಶಕವಾಗಿ ಯಶಸ್ವಿಗೊಳಿಸುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವ ನಮ್ಮ ಸಿಬ್ಬಂದಿಗಳ ಶ್ರಮ ಅಪಾರವಾದದ್ದು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಟ್ಕಳ ಎಜುಕೇಶನ್ ಟ್ರಸ್ಟ್ ನ ಟ್ರಸ್ಟಿ ರಮೇಶ್ ಖಾರ್ವಿ ಮಾತನಾಡುತ್ತಾ, ಎಲ್ಲರ ಸಹಕಾರದಿಂದ ಇಂತಹ ಒಂದು ಬೃಹತ್ ಅಭಿಯಾನ ನಡೆಸಲಾಗುತ್ತಿದ್ದು, ಬೈಂದೂರಿನಲ್ಲಿ ರೋಟರಿ ಭವನ, ಮಂಕಿಯಲ್ಲಿ ಶ್ರೀ ಸಮರ್ಥ ಸರ್ವೇಶ್ವರ ಆತ್ಮಾನಂದ ಸನ್ನಿಧಿ ಮಂಕಿಪುರ ಮಠ, ಗುಣವಂತೆಯಲ್ಲಿ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ, ಹೊನ್ನಾವರದಲ್ಲಿ ಶ್ರೀರಾಮ ಮಂದಿರ ಮತ್ತು ಶ್ರೀ ಮೂಡಗಣಪತಿ ದೇವಸ್ಥಾನ, ಕರ್ಕಿಯಲ್ಲಿ ಶ್ರೀ ಜ್ಞಾನೇಶ್ವರಿ ಪೀಠ ದೈವಜ್ಞ ಬ್ರಾಹ್ಮಣ ಮಠ, ಮೊಗ್ವಾದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಬಂಗಾರಮಕ್ಕಿಯಲ್ಲಿ ಶ್ರೀ ವಿಶ್ವ ವೀರಾಂಜನೇಯ ಮಹಾಸಂಸ್ಥಾನ, ಕುಮಟಾದ ನೆಲ್ಲಿಕೇರಿಯಲ್ಲಿ ಶ್ರೀ ಮಹಾಸತಿ ದೇವಸ್ಥಾನ, ಹಿರೇಗುತ್ತಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ರವಳನಾಥ ದೇವಸ್ಥಾನ, ಧಾರೇಶ್ವರದಲ್ಲಿ ಶ್ರೀ ಧಾರಾನಾಥ ದೇವಸ್ಥಾನ, ಗೋಕರ್ಣದಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಪೃತ್ತಗಾಳಿ ಜೀವೋತ್ತಮ ಮಠದಲ್ಲಿ ಸ್ಥಳಾವಕಾಶವನ್ನು ನೀಡಿ ಸಹಕರಿಸುತ್ತಿದ್ದಾರೆ ಎಂದು ಹೇಳಿದರು. ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್ ಸ್ವಾಗತಿಸಿದರು. ಉಪನ್ಯಾಸಕ ಶಿವಾನಂದ್ ಭಟ್ ವಂದಿಸಿದರು. ಉಪನ್ಯಾಸಕರಾದ ನಾಗೇಂದ್ರ ಪೈ ಮತ್ತು ವಿಶ್ವಾಸ್ ಪ್ರಭು ನಿರ್ವಹಿಸಿದರು. ಹೊನ್ನಾವರ ಪಟ್ಟಣದ ಮಾರ್ತೋಮಾ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಅಧ್ಯಯನ ಮಾಡುತ್ತಿರುವ ಯಶವಂತ ವೇಗದ ಕಂಪ್ಯೂಟರ್ ಟೈಪಿಂಗ್ ವಿಷಯದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾನೆ. 15 ಸೆಕೆಂಡ್ನಲ್ಲಿ 121 ಶಬ್ದಗಳನ್ನು ಟೈಪಿಂಗ್ ಮಾಡುವ ಈ ಯುವಕ ಯಾವುದೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗದೆ ಸಾಧನೆ ಮಾಡಿದ್ದಾನೆ. 5 ಭಾಷೆಯಲ್ಲಿ ಕಂಪ್ಯೂಟರ್ ಟೈಪಿಂಗ್ ಮಾಡುವ ಇವನು ಯಾವುದೇ ಸರ್ಟಿಫಿಕೇಟ್ ಪಡೆಯದೇ ಇದ್ದರೂ ದೇಶವೇ ತನ್ನತ್ತ ತಿರುಗಿ ನೋಡುವ ರೀತಿ ಸಾಧನೆ ಮಾಡಿದ್ದಾನೆ. ಇವನು ರಜೆಯ ಅವಧಿಯಲ್ಲಿ ಅನಿಮೇಷನ್ ಮೂಲಕವೂ ಹಣ ಗಳಿಸುತ್ತಿದ್ದು, ತನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳುತ್ತಾ ಹೆತ್ತವರಿಗೂ ಸಹಾಯ ಮಾಡುತ್ತಿದ್ದಾನೆ. ಇದೀಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಕಂಪ್ಯೂಟರ್ ಟೈಪಿಂಗ್ ವೇಗವಾಗಿ ಮಾಡಿದ ಕಾರಣಕ್ಕೆ ಅವಾರ್ಡ್ ಗಿಟ್ಟಿಸಿಕೊಂಡಿದ್ದಾನೆ. ತಂದೆ ಉದ್ದಿಮೆದಾರರಾದ ಸಿಮನ್ ಡೈವಟ್, ತಾಯಿ ತಾಲೂಕಾ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುವ ಮಂಗಲಾ ನಾಯ್ಕ್ ಇವರ ಪುತ್ರನಾಗಿದ್ದಾನೆ. ಭವಿಷ್ಯದಲ್ಲಿ ನಾಸಾ ವಿಜ್ಞಾನಿಯಾಗುವ ಕನಸು ಹೊತ್ತಿರುವ ಯುವಕನ ಸಾಧನೆ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಹೆಮ್ಮೆ ಎನಿಸುತ್ತಿದೆ. ಶಿಕ್ಷಕರು ಸುಶಿಕ್ಷಿತ ಸಮಾಜದ ನಿರ್ಮಾಪಕರು. ಶಿಕ್ಷಕರಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಸಮಾಜದಲ್ಲಿ ಅತಿ ಹೆಚ್ಚು ಗೌರವ ಸಿಗುತ್ತಿರುವ ವ್ಯಕ್ತಿ ಎಂದರೆ ಶಿಕ್ಷಕ ವೃತ್ತಿ. ಇಂತಹ ಶಿಕ್ಷಕರನ್ನು ಗೌರವಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಎಂದು ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ರವಿ ಎಚ್ ನಾಯಕ್ ಹೇಳಿದರು. ಲಯನ್ 317 ಬಿ ಜಿಲ್ಲೆಯ ವಿಭಾಗ 7ರ ರೀಜನ್ ಚೇರ್ಪರ್ಸನ್ ಆಗಿ
ಅವರು ಶಿರಾಲಿಯ ಶ್ರೀದೇವಿ ಹೆರಿಟೇಜ್ ಸಭಾಂಗಣದಲ್ಲಿ ಮುರುಡೇಶ್ವರ ಲಯನ್ಸ್ ಕ್ಲಬ್ನ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಭಟ್ಕಳ ತಾಲೂಕಿನ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಮಾತನಾಡಿದರು. ಈ ವೇಳೆ ಅವರು ಮುರುಡೇಶ್ವರ ಲಯನ್ಸ್ ಕ್ಲಬ್ನ ಸಾಮಾಜಿಕ ಚಟುವಟಿಕೆಗಳನ್ನು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುರುಡೇಶ್ವರ ಲಯನ್ಸ್ ಕ್ಲಬ್ ತನ್ನ ವ್ಯಾಪ್ತಿಯ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗುರು ಗೌರವಾರ್ಪಣೆ ನೀಡುತ್ತಾ ಬಂದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಭಟ್ಕಳ ತಾಲೂಕಿನ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಡಿ ಮೊಗೇರ್ ಅವರನ್ನು, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರಾಘವೇಂದ್ರ ಮಡಿವಾಳ್ ಅವರನ್ನು, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರಾಮಚಂದ್ರ ನಾಯಕ್ ರವರನ್ನು ಹಾಗೂ ಭಟ್ಕಳ ತಾಲೂಕಿನಲ್ಲಿ ನಿವೃತ್ತರಾದ ಶಿಕ್ಷಕರಾದ ಶ್ರೀನಿವಾಸ್ ಉಪಾಧ್ಯಾಯ, ಪರಮೇಶ್ವರ್ ಭಟ್ ಹಾಗೂ ವನಿತಾ ಭಟ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮುರುಡೇಶ್ವರ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ವಿಶ್ವನಾಥ್ ಮಡಿವಾಳ್ ರವರು ಎಲ್ಲರನ್ನೂ ಸ್ವಾಗತಿಸಿದರು. ಕಾರ್ಯದರ್ಶಿ ನಾಗೇಶ್ ಮಡಿವಾಳ್ ವರದಿ ವಾಚಿಸಿದರು. ಕೋಶಾಧ್ಯಕ್ಷರಾದ ಡಾಕ್ಟರ್ ವಾದಿರಾಜ್ ಭಟ್ ವಂದಿಸಿದರು. ಕೃಷ್ಣಾ ಹೆಗಡೆ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಡಾಕ್ಟರ್ ಸುನೀಲ್ ಜತ್ತನ್, ಸದಸ್ಯರಾದ ಎಂವಿ ಹೆಗಡೆ, ಬಾಬು ಮೊಗೇರ್, ಗೌರೀಶ್ ಆರ್ ನಾಯ್ಕ್, ಸುಬ್ರಾಯ್ ನಾಯ್ಕ್, ಫಿಲಿಪ್ ಅಲ್ಮೆಡಾ, ಗಜಾನನ್ ಭಟ್, ಶಿವಾನಂದ್ ದೈಮನೆ, ವಿಶ್ವನಾಥ್ ಕಾಮತ್, ಕಿರಣ್ ಕಾಯ್ಕಿಣಿ, ಕಿರಣ್ ಮಾನ್ಕಾಮೆ, ಗೌರೀಶ್ ಟಿ ನಾಯ್ಕ್, ಬಸ್ತ್ಯಾವ್ ಡಿಕೋಸ್ತಾ, ಡಾಕ್ಟರ್ ಹರಿಪ್ರಸಾದ್ ಕಿಣಿ ಮೊದಲಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಶಿವಪುರ ಮಹಾದೇವಪ್ಪ ಅವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ. ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಶಿವಪುರ ಮಹಾದೇವಪ್ಪರವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದರು. ಭಾವನಾ ಟಿವಿ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರಿನಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಒಳಗಾಗಿರುವ ರೈತರುಗಳಿಗೆ ಬೆಳೆ ಪರಿಹಾರ ವಿಮೆಯನ್ನು ನೀಡದೆ ಸರ್ಕಾರ ಮತ್ತು ವಿಮೆ ಕಂಪನಿಯವರು ರೈತರುಗಳಿಗೆ ಮೀನಾಮೇಷ ಧೋರಣೆಯನ್ನು ತೋರುತ್ತಿದ್ದಾರೆ. ಅದನ್ನು ಖಂಡಿಸಿದ ರೈತರುಗಳು ಅನಿರ್ದಿಷ್ಟ ಧರಣಿಯನ್ನು ನಡೆಸಿದರು. ಘಟಕದಿಂದ 12/9/2024 ಆದರೆ ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿಯ ಉದ್ದೇಶ ಇಷ್ಟೇ, ಏನು 1/4/2024 29/4/2024 ನಮ್ಮ ಪೂರ್ವ ಮುಂಗಾರು ಪ್ರಾರಂಭವಾದಂಥ ಸಂದರ್ಭದಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆ, ಅದು ಹೆಚ್ಚಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ 1900 ಜನ ರೈತರಿಗೆ ಬಾಳೆ ಮತ್ತು ಇನ್ನಿತರ ಫಸಲುಗಳು ಬಿರುಗಾಳಿ ಮತ್ತು ಮಳೆಯಿಂದ ಸಂಪೂರ್ಣ ನಷ್ಟ ಆಯಿತು. ಆ ನಷ್ಟವನ್ನು 5 ತಿಂಗಳು ಕಳೆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರ ಖಾತೆಗೆ ಹಣ ತುಂಬುವಂಥ ಕ್ರಮವನ್ನು ಕೈಗೊಂಡಿಲ್ಲ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, 2023-24 ಸಾಲಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಇಡೀ ತಾಲೂಕಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ 12,224 ಜನ ಇನ್ಶೂರೆನ್ಸ್ ಅಮೌಂಟನ್ನು ಕೊಟ್ಟಿದ್ದಾರೆ. ಮುಂಗಾರಿನಲ್ಲಿ 3,129 ಜನ ಹಿಂಗಾರಿನಲ್ಲಿ ಬೆಳೆ ಇನ್ಶೂರೆನ್ಸನ್ನು ಅಮೌಂಟನ್ನು ಕಟ್ಟಿದ್ದಾರೆ. ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ 5,890 ಜನ, 2,089 ಜನ ಪೂರ್ವ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆ ವಿಮೆಯನ್ನು ಪಾವತಿ ಮಾಡಿದ್ದಾರೆ. ಆದರೆ ಈ ಅವಿವೇಕಿ ಸರ್ಕಾರ ಮತ್ತು ಈ ಅವಿವೇಕಿ ಇನ್ಶೂರೆನ್ಸ್ ಕಂಪನಿಯವರು, ಇಲಾಖೆ ಅಧಿಕಾರಿಗಳು ಇಬ್ಬರು ಶಾಮೀಲಾಗಿ ರೈತರ ಖಾತೆಗೆ ರಾಜ್ಯ ಸರ್ಕಾರವೇ 2023-24 ಸಾಲಿನಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಯೂನಿಯನ್ ಕಂಪನಿಯವರು ರೈತರ ಖಾತೆಗೆ ಹಣ ಜಮಾ ಮಾಡಿ ಕೆಲವು ಬೆಳೆ ಎಣಿಕೆಯಷ್ಟು ಜನರಿಗೆ ಕೇವಲ 480 ಜನಕ್ಕೆ ಮಾತ್ರ 5,000 ಜನೆಯಲ್ಲಿ ಒಂದು 3,000, 1,000, 2,000, 600 ರೂಪಾಯಿ ಗಂಟು ಇನ್ಶೂರೆನ್ಸ್ ಹಣವನ್ನು ಹಾಕಿ ಕೈ ತೊಳ್ಕೊಂಡು ಕೂತಿದ್ದಾರೆ ಈ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ. ಅದಾದ ನಂತರ ಮೂರನೇ ವಿಚಾರವಾಗಿ, ಏನು ಉತ್ತೂರು ಕೆರೆಯಿಂದ ಮುಂದಿನ 9 ಕೆರೆ, ನಲ್ಲೂರಮ್ಮನ ಕೆರೆವರೆಗೂ ಕೂಡ ಈಗ ಕಬಿನಿ ಜಲಾಶಯ ಭರ್ತಿಯಾಗಿ 124 ಅಡಿ ಭರ್ತಿಯಾಗಿ ಸಮುದ್ರಕ್ಕೆ ಪೋಲಾಗುತ್ತಿರುವ ನೀರನ್ನು ಈ ಕೆರೆ ಕಟ್ಟೆಗಳಿಗೆ ತುಂಬಿಸಿ ಅಂತ ಹೇಳಿದ್ರೆ ಈ ತಾಲೂಕಿನ ಶಾಸಕರಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದೆ ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ. ಕೆರೆ ತುಂಬಿಸುವಂಥದ್ರಲ್ಲಿ ವಿಫಲವಾಗಿದ್ದಾರೆ. ಈ ವಿಚಾರವನ್ನು ಇಟ್ಕೊಂಡು ನಾವು ರೈತರ ಫಸಲಿಗೆ ಏನು ನಷ್ಟ ಆಗಿದೆ ಆ ಬಾಳೆ ಮತ್ತು ಇನ್ನಿತರ ಬೆಳೆಗಳಿಗೆ ತಕ್ಷಣ ಬೆಳೆ ನಷ್ಟವನ್ನು ತುಂಬಬೇಕು. ಜೊತೆಗೆ 23-24 ಸಾಲ ಇನ್ಶೂರೆನ್ಸ್ ಅಮೌಂಟನ್ನು ತುಂಬಬೇಕು, ಕೆರೆಗೆ ನೀರನ್ನು ತುಂಬಬೇಕು ಅಂತ ಹೇಳುವ ವಿಚಾರವಾಗಿ ಇಟ್ಕೊಂಡು ಅಹೋರಾತ್ರಿ ಧರಣಿಯನ್ನು ನಾವು ಇಲ್ಲಿ ಕೈಗೊಂಡಿದ್ದೇವೆ. ಇಲಾಖೆ ಅಧಿಕಾರಿಗಳು 1 ದಿನ 2 ದಿನ ಕೂತು ಹೋಗ್ತಾರೆ ಅಂತ ಅಂದ್ಕೊಂಡಿದ್ರೆ ಅವರ ಮೂರ್ಖತನ ಇದು. ನಾವು ರೈತರ ಖಾತೆಗೆ ಹಣ ಹಾಕೋವರೆಗೂ ಕೂಡ
ಈ ಜಾಗವನ್ನು ಬಿಟ್ಟು ಕದರಲ್ಲ. ಇವತ್ತು ಸಂಜೆ 3 ಗಂಟೆವರೆಗೆ ನೋಡ್ತೇವೆ ತಾಲೂಕು ಆಡಳಿತ ಜಿಲ್ಲಾಡಳಿತವನ್ನು. ಆದ ನಂತರ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಶಾಮಿಯಾನವನ್ನು ಹಾಕಿ ಅಲ್ಲೂ ಕೂಡ ಒಬ್ಬೊಬ್ಬರನ್ನ ನೇತೃತ್ವ. ಈ ಸಂದರ್ಭದಲ್ಲಿ ತಾಲೂಕಿನ ರೈತರುಗಳು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.